ಮಾಯಾ ಬೇರೆ ಅಮೌಂಟ್ ಕೇಳಿದ್ಲು, ಕ್ಯಾಶ್ ಅಲ್ಲೇ ಕೊಡು ಅಂತ ಹೇಳಿದಾಳೆ. ಬೇಗ ಹೋಗ್ಬಿಟ್ಟು ಬ್ಯಾಂಕ್ ಹೋಗಿ ಕ್ಯಾಶ್ ವಿಡ್ರಾ ಮಾಡ್ಕೊಂಡು ಅವ್ರಿಗೆ ಅಮೌಂಟ್ ಕೊಡ್ಬೇಕು. ಏನಾದ್ರು ಬೇಕಾಗಿತ್ತಾ? ಇಲ್ಲ, ಅದು ಇವರು ನಮ್ಮನೆಯವ್ರು ಬಂದಿದ್ದಾರೆ, ಅವ್ರಿಗೆ ಒಂದ್ ಸ್ವಲ್ಪ ತಿಂಡಿ ಹಾಕೊಟ್ಬಿಡ್ತೀರಾ? ಹೌದಾ, ಚಿಕ್ಕ ಯಜಮಾನ್ರದ? ಸರಿ ಅಮ್ಮರೇ, ಆಯ್ತು. ಅದಕ್ಕೆ ಹೇಳ್ತಿತ್ತಿ, ಏನಾದ್ರು ಬೇಕಾಗಿತ್ತಾ? ಏನಿಲ್ಲ, ಒಂದ್ 5 ನಿಮಿಷ ಸ್ವಲ್ಪ ಹೊರಗಡೆ ಬರ್ತಾರೆ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹಾ ಸರಿ ದಿತ್ತಿ, ಆಯ್ತು. ಮಂಜುಳಮ್ಮ, ಅವ್ರಿಗೊಂಚೂರು ತಿಂಡಿ ಹಾಕೊಟ್ಬಿಡಿ, ಇನ್ನು ಅವ್ರಿಗೆ ಆಫೀಸ್ಗೆ ಹೋಗಕ್ಕೆ ಗೊತ್ತಾಗೋಯ್ತದೆ. ಆಮೇಲೆ ತಿಂಡಿ ಹಂಗೆ ಹೋಗ್ಬಿಡ್ತಾರೆ. ನೀವು ಅವ್ರಿಗೊಂಚೂರು ತಿಂಡಿ ಹಾಕೊಟ್ಬಿಡಿ. ಸರಿ ಅಮ್ಮರೇ, ಆಯ್ತು, ಹಾಕೊಡ್ತೀನಿ. ಹೇಳ್ಬಿಟ್ಟಿ, ಯಾಕೆ ಕರ್ಕೊಂಡ್ಬಂದಿಲ್ಲ ಹೊರಗಡೆ? ಏನಾದ್ರು ಸಮಸ್ಯೆ ಆಗಿದ್ಯಾ? ಸಮಸ್ಯೆ ನನ್ಗಲ್ಲ ಅದಕ್ಕೆ, ನಿಮ್ಗೆ. ಏನಾಯ್ತು? ನೀವ್ ಹತ್ಕೊಂಡು ಹೋಗಿದ್ ನಾನು ನೋಡ್ದೆ, ಏನಾಯ್ತಂತದ್ದು? ನಾನಾ? ಇಲ್ಲಪ್ಪ, ನಾ ಹತ್ತಿಲ್ಲ. ಸುಳ್ಳು ಹೇಳ್ಬೇಡಿ ಅದಕ್ಕೆ, ನಾನ್ ಚೆನ್ನಾಗಿ ನೋಡಿದ್ದೀನಿ, ನೀವು ಅರ್ಥ ಬನ್ನಿ ರೂಮಿಂದ. ಏನಾಯ್ತು? ಅದು ಏನಾದ್ರು ಅಂತ ಅಲ್ಲ, ಅವ್ನೇನಾದ್ರು ಆತರ ನಿಮ್ಗೆ ಬೈಯೋದು ಏನಾದ್ರು ಮಾಡಿದ್ರೆ ಹೇಳಿ, ನಾನು ಅವನು ಸರಿಯಾಗಿ ಕ್ಲಾಸ್ ತಗೋತೀನಿ. ಚೇಚೆ ಇಲ್ಲ ದಿತ್ತಿ, ಆತರ ಏನೂ ಇಲ್ಲ. ಏನಪ್ಪ ನೀನು ಏನೋ ನೋಡಿ ಏನೋ ಅನ್ಕೊಂಡಿದ್ಯಾ ಅನ್ಸುತ್ತೆ. ನಾನು ಸ್ವಲ್ಪ ಗಾಬರಿಲ್ ಬಂದಲ್ಲ, ಅದಕ್ಕೆ ಹೆಂಗ್ ಅನ್ಕೊಂಡಿದ್ಯಾ ಅಂತ ಅನ್ಕೊಂತೀನಿ. ಸರಿ, ಇದನ್ ಕೇಳಕ್ ಕದ್ಯಾ ನೀನು? ಏನಿಲ್ಲ, ಹಂಗೇನಿಲ್ಲ. ಹಂಗೇನಾದ್ರು ಇದ್ರೆ ನಾನು ನಿಮ್ಮ ಹತ್ರನೇ ಹೇಳ್ಕೊತೀನಿ, ಆಯ್ತಾ? ಸರಿ, ಬಾ ಒಳಗಡೆ ಹೋಗೋಣ. ಅಮ್ಮ ಅವ್ರು ಬೇರೆ ಅದೆಂತದಕ್ಕೋ ಹೋಗ್ಬೇಕು ಅಂತ ಅಂದ್ರು, ಅದಕ್ಕೆ ಬಾ. ನೀನ್ ಒತ್ತಾಡಕ್ ಹೋದ್ರೆ ಲೇಟ್ ಆಗೋಯ್ತದೆ, ಬಾ ಹೋಗೋಣ. ಸರಿ ಅದಕ್ಕೆ ನೀವು ಹೋಗಿರಿ, ನಾನು ಬರ್ತೀನಿ. ಇಲ್ಲ, ಅದಕ್ಕೆ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾರೆ. ಈ ಅಣ್ಣನೇ ಏನೋ ಅಂತ ಅಂದಿರ್ತಾನೆ. ಇರು, ಈಗಲೇ ಹೋಗಿ ಕೇಳ್ತೀನಿ ನನ್ಗೆ ಏನ್ ಸಮಸ್ಯೆ ಅಂತ. ಅಣ್ಣ, ಅದಿ ಎಲ್ಲಿದ್ಯಾ? ನಾನು ನಿನ್ನೆಯಿಂದ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ? ದೀಪ್ತಿ, ಬಂದೆ ಇರಮ್ಮ. ದೀಪ್ತಿ, ಯಾವಾಗ ಬಂದೆ? ಬಾವ ಚೆನ್ನಾಗಿದ್ದಾರಾ? ಮತ್ತೆ ನಮ್ ಸ್ವೀಟಿ ಬಂದಿದ್ದಾಳಾ? ಹಾ, ನಿಮ್ ಭಾವನೆ ಚೆನ್ನಾಗಿದ್ದಾರೆ, ಸ್ವೀಟಿನೂ ಬಂದಿದ್ದಾಳೆ. ನೀನ್ ಎಲ್ಲಿ ಅಣ್ಣ? ನೆನ್ನೆಯಿಂದ ಅಡ್ರೆಸ್ಗೆ ಇಲ್ಲ, ಏನ್ ಎಲ್ಲೋಗಿತ್ತು ಸಾರಿ? ಅದಾ, ಏನಿಲ್ಲ ಕಣೋ, ಫ್ರೆಂಡ್ಸ್ ಮೀಟ್ ಮಾಡ್ಬೇಕಾಗಿತ್ತು, ಹಾಗಾಗಿ ಫ್ರೆಂಡ್ಸ್ ಜೊತೆ ಹೊರಗಡೆ ಇದ್ದೆ ಅಷ್ಟೇ. ಮತ್ತೆ ಹೇಗಿದ್ಯಾ? ಬಾ ಕುತ್ಕೋ ಬಾ. ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನೋಡು ಹೇಗ್ ಕಾಣಿಸ್ತಾ ಇದೀನಿ, ಫಿಟ್ ಅಂಡ್ ಫೈನ್. ಐ ಆಮ್ ಸೋ ಗುಡ್. ಅಣ್ಣ, ನಾನು ನೆನ್ನೆನೆ ಬಂದೆ, ದಸರಾ ಹಾಲಿಡೇಸ್ ಇದೆಯಲ್ಲ, ಹಾಗಾಗಿ ನೆನ್ನೆನೆ ಬಂದೆ. ನೀನೇ ಇರ್ಲಿಲ್ಲ ಮನೇಲಿ ಮಾತಾಡ್ಸೋಣ ಅಂತಂದ್ರೆ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೋಸ್ಕರನೇ ಕಾಸ್ ಕೂತಿದ್ದೀನಿ ಅಂತಾನೆ ಹೇಳ್ಬೋದು. ಹೌದಾ? ನೀನ್ ನನ್ಗೋಸ್ಕರ ಕಾಯ್ತಾ ಕೂತಿದ್ದ? ಏನ್ ವಿಷಯ ಹೇಳು. ಗೀತಕ್ಕೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ದೀಪ್ತಿ, ನೋಡು, ಅವಳ ಬಗ್ಗೆ ನನ್ನ ಹತ್ರ ಏನೋ ಕೇಳಕ್ ಹೋಗ್ಬೇಡ. ಯಾಕಂದ್ರೆ ನನ್ಗೆ ಇನ್ನೂ ಅವಳ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಬೇಡ, ಅವಳ ವಿಚಾರ ಬೇಡ. ಅವಳ ವಿಚಾರ ಬಿಟ್ಟು ಬೇರೆ ಏನಾದ್ರೂ ಇದ್ರು ಮಾತಾಡ ನೀನು. ಇಲ್ಲ ಅಣ್ಣ, ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೇನೆ, ಅದಕ್ಕೆ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕು ಅಂತಾನೆ. ಅಲ್ಲ, ಈಗ ಮದ್ವೆ ಅಂತಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಮಕ್ಳ ಆಟ ಅಂತ ಅನ್ಕೊಂಡಿದ್ಯಾ? ಮದ್ವೆ ಒಂದ್ಸರಿ ಆದ್ಮೇಲೆ ಮುಗೀತು, ಕೊನೆವರೆಗೂ ನೀನು ಅವ್ರ ಜೊತೆ ಸಂಸಾರ ಮಾಡ್ಬೇಕು. ನೀವ್ ಅಕಸ್ಮಾತ್ ನಿನ್ ಮದ್ವೆ ಇಷ್ಟ ಇಲ್ಲ, ಅವ್ರ ಇಷ್ಟ ಇಲ್ಲ ಅನ್ನೋದೇ ಆಗಿದ್ರೆ ಮದ್ವೆ ಯಾಕೆ ಮಾಡ್ಕೊಂಡೆ? ಅವಾಗ ಹೇಳ್ಬೇಕಿತ್ತು ತಾನೆ, ನನ್ಗೆ ಮದ್ವೆ ಇಷ್ಟ ಇಲ್ಲ, ನನ್ ಮದ್ವೆ ಮಾಡ್ಕೊಳ್ಳಲ್ಲ ಅಂತ. ಈಗ ಮದ್ವೆ ಮಾಡ್ಕೊಂಡು ಅವ್ರ ಮನೆ ತಂದಿಟ್ಕೊಂಡು ಅವ್ರಿಗೆ ನೋವು ಕೊಡೋದ್ರಲ್ಲಿ ಅರ್ಥ ಇದೆಯಾ ಏನು? ಅವರು ಅವ್ರ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲಾ ಬಿಟ್ಟು ನೀನು ನಂಬ್ಕೊಂಡು ಮನೆಗೆ ಬಂದಿರ್ತಾರೆ. ನೀನ್ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನೀನು ಅವ್ರ ಕಷ್ಟ ಕೊಡ್ತಾ ಇದ್ರೆ ನೋಡ್ದಿತ್ತಿ, ನೀನ್ ಹೇಳ್ತಿರೋ ನೋಡಿದ್ರೆ ನಾನೇ ಏನೋ ಅವ್ರಿಗೆ ಭಾರಿ ಕೊಡ್ಬಾರ್ದು ಕಷ್ಟ ಕೊಡ್ತಾ ಇದೀನಿ, ಹಿಂಸೆ ಕೊಡ್ತಾ ಇದೀನಿ ಅನ್ನೋ ತರ ಹೇಳ್ತಾ ಇದೀಯಾ. ಈ ಮನೇಲಿ ಅವ್ರಿಗೆ ಏನ್ ಕಮ್ಮಿ ಆಗಿದೆ? ಮಹಾರಾಣಿ ತರ ಇರ್ಬೋದು, ಯಾವ್ದು ಕಮ್ಮಿ ಇದೆ ನಮ್ಮ ಮನೆಯಲ್ಲಿ? ಪ್ರೀತಿ ಅಲ್ಲ, ಒಂದ್ ಹೆಣ್ಣು ಒಂದು ಮನೆಯಿಂದ ಇನ್ನೊಂದ್ ಮನೆಗೆ ಬಂದಾಗ ಅವ್ರಿಗೆ ಬೇಕಾಗಿರೋದು ಒಂದು ಆಸರೆ, ಪ್ರೀತಿ. ಅಂತದ್ರಲ್ಲಿ ನೀನು ಗಂಡ ಬಿಟ್ಕೊಂಡು ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಮನೆಯಲ್ಲಿ ಏನಿದೆ ಏನಿಲ್ಲ, ಒಳ್ಳೇದು ಕೆಟ್ಟದ್ದು ಎಲ್ಲ ಹೇಳ್ಕೊಂಡು ಅವ್ರನ್ನ ನಡೆಸ್ಕೊಂಡು ಹೋಗ್ಬೇಕಾಗಿರೋದು ನೀನು. ಅಂತದ್ರಲ್ಲಿ ನೀನು ಈ ರೀತಿ ನಡ್ಕೊಂಡ್ರೆ ಅದಕ್ಕೆ ಏನ್ ಮಾಡ್ಬೇಕು ಹೇಳು? ಈಗ ಎಕ್ಸಾಂಪಲ್ ನನ್ನನ್ನೇ ತಗೋ. ನಾನು ಈ ಮನೆಯಿಂದ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದಾಗ ನಿಮ್ ಭಾವನೆ ಇದೇ ತರ ನನ್ನ ಜೊತೆ ನಡ್ಕೊಂಡಿದ್ದಿದ್ರೆ ನನ್ ಜೀವನ ಏನಾಗ್ತಿತ್ತು ಹೇಳು? ಹಾಳಾಗ್ತಾ ಇತ್ತು ತಾನೆ. ಇವಾಗ ನಾನು ಮನೆಯಲ್ಲಿ ಖುಷಿಯಾಗಿ ಸಂತೋಷವಾಗಿ ಹೆಂಗಿದೀವಿ ಅಂತ ಅಂದ್ರೆ ಕಾರಣ ಏನು? ನನ್ಗೆ ಆ ಮನೆಯಲ್ಲಿ ಸಿಕ್ಕಿರುವಂತ ಪ್ರೀತಿ, ಗೌರವ, ಬೆಲೆ ಇದೆ ತಾನೆ. ನೋಡು ದೀಪಿ, ನಿನ್ಗೂ ಅವ್ರಿಗೂ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ನಿನ್ಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ, ಅದು ನಿನ್ಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಏನು ವ್ಯತ್ಯಾಸ ಇಲ್ಲ ಅಣ್ಣ, ನಾನು ಅವ್ರು ಇಬ್ರು ಹೆಣ್ಣು, ನೀನೇ ಹೆಣ್ಣು ಮಗು. ನಾವು ಅಷ್ಟೇ ಗಂಡನ ಮನೆಗೆ ತವ್ರ ಮನೆ ಬಿಟ್ಟು ಹೋಗಿರ್ತೀವಿ, ಅವರು ಅಷ್ಟೇ ಅವ್ರ ತವ್ರ ಮನೆ ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾರೆ. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನೋಡು, ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನೀನು ಇವತ್ತಿಂದ ಅದಕ್ಕೆ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ದೀಪ್ತಿ, ಏನ್ ಮಾತಾಡ್ತಾ ಇದೀಯ ನೀನು? ಏನ್ ಮಾತಾಡ್ತಾ ಇದೀಯ ಅನ್ನೋದು ಗೊತ್ತಿದ್ಯಾ ನಿಮ್ಗೆ? ಗೊತ್ತು, ನಾ ಎಲ್ಲ ಗೊತ್ತಿದ್ದೆ ನಾನು ಮಾತಾಡ್ತಿರೋದು. ನೆನ್ನೆ ಡ್ಯಾಡಿ ನಿನ್ನ ಹತ್ರ ಹೇಳಿದಾರೆ ಏನೋ ಗೊತ್ತಿಲ್ಲ, ಬಟ್ ಡ್ಯಾಡಿ ನಿನ್ನ ಮಾಲಲ್ಲಿ ನೋಡಿದ್ದಾರೆ. ಏನ್ ಹೇಳ್ತಾ ಇದೀಯ ನೀನು? ಬಾಳಲ್ಲ. ಇರ್ಬೋದು. ನಾನು ಮತ್ತೆ ನನ್ನ ಫ್ರೆಂಡ್ಸ್ ಪಾರ್ಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಐಟಮ್ಸ್ ಇರ್ಲಿಲ್ಲ. ಅದ ಐಟಮ್ಸ್ ತರೋದಕ್ಕೋಸ್ಕರ ನಾನು ಮತ್ತೆ ನನ್ನ ಫ್ರೆಂಡ್ ಬಂದಿದ್ದು. ಮೋಸ್ಟ್ಲಿ ನೀವು ಅದನ್ನ ನೋಡಿ ತಪ್ಪು ತಿಳ್ಕೊಂಡಿದೀರಾ ಅಂತ ಅನಿಸ್ತಾ ಇದೆ ನನ್ಗೆ. ಇರ್ಬೋದು, ನೀವು ಹೇಳ್ತಿರೋದು ನಿಜಾನೇ ಇರ್ಬೋದು, ಸುಳ್ಳು ಇರ್ಬೋದು. ಯಾಕಂದ್ರೆ ಪ್ರತ್ಯಕ್ಷ ಕಾರಣ ಪ್ರಮಾಣಿಸಿ ನೋಡಿ ಅಂತ ದೊಡ್ಡವರು ಹೇಳಿದ್ದಾರೆ. ಅವ್ರು ಹೇಳಿರೋದು ಯಾವತ್ತೂ ಸುಳ್ಳಲ್ಲ.
ಎಷ್ಟು ದಿನ ಹೋದ್ರೆ ನಾನು ಸತ್ಯ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಹೇಳ್ತಿರೋ ನೋಡಿದ್ರೆ ನಾನೇನೋ ತಪ್ಪು ಮಾಡ್ತಾ ಇದೀನಿ ಅನ್ನೋ ತರ ಇದೆ ನೋಡು. ದೀಪ್ತಿ, ನೀನ್ ನನ್ಗಿಂತ ಚಿಕ್ಕವಳು, ನಾನು ನಿನ್ಗಿಂತ ವಯಸ್ಸಲ್ಲಿ ದೊಡ್ಡವನು, ಆಯ್ತಾ? ನೀನ್ ನನ್ಗೆ ಬುದ್ಧಿವಾದ ಹೇಳುವಂತ ಸಂದರ್ಭ ಇನ್ನ ಬಂದಿಲ್ಲ ಅಂತ ನಾನು ಅನ್ಕೊಂಡಿದೀನಿ. ಇವಾಗ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ಬೇಕು. ಸಂಜೆ ಬರ್ತೀನಿ ಬಿಡು, ಮಾತಾಡೋಣ. ಏನೇ ಆಗ್ಲಿಲ್ಲ, ನಾನ್ ಚಿಕ್ಕವಳು ಇರ್ಬೋದು, ಅದೇ ತಪ್ಪನ್ನ ತಪ್ಪು ಅಂತ ಹೇಳೋದಕ್ಕೆ ವಯಸ್ಸಿನ ಮಿತಿ ಇಲ್ಲ. ನಾನು ಅನ್ಸಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಒಬ್ಳು ಹೆಣ್ಣಾಗಿಟ್ಕೊಂಡು ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗೋದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಅನ್ಯಾಯ ಮಾಡಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾ ಇದ್ದೀನಿ. ನಿನ್ನನ್ನ ನಂಬ್ಕೊಂಡು ಮನೆಗೆ ಬಂದಿರೋ ಹೆಣ್ಮಗು ಅದು, ಆ ಮಗುಗೆ ಸುಮ್ಮನೆ ತೊಂದರೆ ಕೊಡ್ಬೇಡ ಅಣ್ಣ. ಸರಿ ಸರಿ, ನನ್ಗೆ ಹೊರಡೋಕೆ ಲೇಟ್ ಆಗುತ್ತೆ, ನಾನು ಬರ್ತೀನಿ. ಏನಪ್ಪ ಮಾತಾಡೋದ್ರಲ್ಲಿ ನನ್ಗೇನೋ ಸಮಾಧಾನ ಆಗ್ಲಿಲ್ಲ. ಏನೋ ಒಂಥರ ಮಾತಾಡ್ತಾನೆ. ನೋಡೋಣ, ಸಂಜೆ ಮಾತಾಡ್ತೀನಿ ಇದನ್ನ ಇನ್ನೊಂದ್ಸರಿ ಕುತ್ಕೊಂಡು ಮಾತಾಡೋಣ. ಇವಾಗೇನೋ ಅರ್ಜೆಂಟ್ ಕೆಲಸ ಅಂತ ಹೋದ್ನಲ್ಲ, ಅದಕ್ಕೆ ಹಂಗ್ ಗಡಿಬಿಡಿ ಮಾಡ್ಕೊಂಡು ಹೋದ ಅನ್ಸುತ್ತೆ. ದೀಪ್ತಿ, ಅದ್ಕೆ ಬನ್ನಿ. ಏನ್ ಮಾಡ್ತಾ ಇದ್ದೆ ಇಲ್ಲಿ? ಏನಿಲ್ಲ ಅದ್ಕೆ, ಅದೇ ಅಣ್ಣನ ಹತ್ರ ಮಾತಾಡೋಣ ಅಂತ ಬಂದೆ. ಅವನೇನೋ ಅರ್ಜೆಂಟ್ ಕೆಲಸ ಇದೆ ಅನ್ಕೊಂಡು ಗಡಿಬಿಡಿ ಮಾಡ್ಕೊಂಡು ಓಡೋದ. ಸರಿ ಆಯ್ತು ಅಂದ್ಬಿಟ್ಟು ನಾನು ಇಲ್ಲೇ ನಿಂತಿದ್ದೆ, ಅಷ್ಟೇ ಬಂದೆ. ಬನ್ನಿ, ರೆಡಿ ಬನ್ನಿ, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಓಡೋಣ, ಟೈಮ್ ಆಗುತ್ತೇನ? ಸರಿ ದೀಪ್ತಿ, ಆಯ್ತು. ದೀಪ್ತಿ, ಅಮ್ಮ, ಗೀತಾ, ಸ್ವೀಟಿ, ಎಲ್ರು ರೆಡಿ ಆಗಿಲ್ವಾ ಇನ್ನು? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ ತಾತ ಈ ಡ್ರೆಸ್ ಅಲ್ಲಿ. ವಾವ್ ಡ್ಯಾಡಿ, ಇದು ನೀವಾ? ಏನ್ ಡ್ಯಾಡಿ 10 ವರ್ಷ ಹೆಂಗ ಕಾಣಿಸ್ತಾ ಇದೀರಾ? ಏನೋ ಇನ್ನೊಂದ್ ಮದ್ವೆಗಿದ್ರೆ ಮಾಡ್ಕೋಬೇಕು ಅಂತ ಪ್ಲಾನ್ ಹಾಕೊಂಡಿದ್ರೆ ಏನ್ ಕತೆ? ಹಂಗೆಲ್ಲ ಇದ್ರೆ ತೆಗ್ದಾಕ್ಬಿಡಿ, ಯಾಕಂದ್ರೆ ನಮ್ಮ ಮಮ್ಮಿ ಗೊತ್ತಲ್ಲ, ರೇಬಲ್ ಮಮ್ಮಿ ಅದು, ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅಯ್ಯಯ್ಯೋ, ಹಂಗೆಲ್ಲ ಏನು ಇಲ್ಲಮ್ಮ. ಇವತ್ತು ಹೊರಗಡೆ ಹೋಗ್ತಿದ್ವಲ್ಲ, ಅಲ್ಲೆಲ್ಲ ನಾನು ಏನಕ್ಕೆ ಕೋಟು ಗೀಟು ಎಲ್ಲ ಹಾಕೊಂಡು ಅಂತ ಹೇಳ್ಬಿಟ್ಟು ನಾನೇ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಅಷ್ಟೇ. ಎಲ್ಲಿ ಇನ್ನ ಗೀತಾ ಬರ್ಲೇ ಇಲ್ವಲ್ಲ? ಇನ್ನ ರೆಡಿ ಆಗಿದ್ದಾಳ ಇಲ್ವಾ? ಅಕ್ಕನ ರೆಡಿ ಆಗಿದ್ದಾರೆ, ಬರ್ತಾ ಇದ್ದಾರೆ ರೆಡಿ. ಮಮ್ಮಿನೂ ಬರ್ತಾ ಇದ್ದಾರೆ, ನಮ್ಮ ಮಮ್ಮಿನೂ ಕರ್ಕೊಂಡಿದ್ದೆ. ಎಲ್ಲ ಫ್ಯಾಮಿಲಿ ಪೂರ್ತಿ ಅವ್ರು ಎಂಜಾಯ್ ಮಾಡ್ಬೋದಿತ್ತ. ಆದಿಗೂ ಹೇಳ್ಬೇಕಾಗಿತ್ತು, ನಾನು ಬೆಳಿಗ್ಗೆ ಮರ್ತ್ಬಿಟ್ಟೆ ರೆಡಿ. ಆದಿ ಕೇಳೋದು ನೀವಾದ್ರೂ ಹೇಳ್ಬೇಕಾನೆ, ಆದಿನೂ ಕರ್ಕೊಂಡೋಗಿದ್ರೆ ಹೆಂಗೋ ಆಗ್ತಿತ್ತು. ಇಲ್ಲಮ್ಮ, ನಾನ್ ಹೇಳ್ದೆ ಇರ್ತೀನ, ಆದಿಗೂ ಹೇಳ್ದೆ ಈ ತರ ಹೊರಗಡೆ ಹೋಗ್ತೇವೆ ಕಣೋ. ಹೆಂಗೋ ನೀನು ನಿನ್ ಹೆಂಡತಿ ಹೊರಗಡೆ ಹೋಗಿಲ್ಲ, ಹಿಂಗೋ ಇದ್ರ ಜೊತೆನೆ ನೀವು ಓಡಾಡ್ಕೊಂಡಾಗುತ್ತೆ ಬಾ ಅಂತ ಅಂದ್ರೆ, ಇಲ್ಲ ಇಲ್ಲ ಅರ್ಜೆಂಟ್ ಕೆಲಸ ಇದೆ ಆಫೀಸಲ್ಲಿ ಅಂತ. ನಾನ್ ಅಂತ ಅರ್ಜೆಂಟ್ ಕೆಲಸ ಏನೋ ಇಲ್ವಲ್ಲ ಬಾರು ಅಂತ ಅಂದ್ರೆ ಏನೋ ಗಾಬರಿ ಗೀಬರಿ ಮಾಡ್ಕೊಂಡು ಹೋದ್ನಪ್ಪ. ನಾನ್ ಇನ್ನೇನ್ ಹೇಳಕ್ಕಾಗುತ್ತೆ, ಬರ್ದೇರನ್ನ ಹೇಳ್ಕೊಂಡು ಹೋಗಕ್ಕಾಗುತ್ತಾ? ಸುಮ್ನ ಆದೆ ಅದಕ್ಕೆ. ಏನಪ್ಪ ನಡ್ಕೋತಾರ ರೀತಿನೇ ಯಾಕೋ ಸರಿ ಕಾಣಿಸ್ತಾ ಇಲ್ಲ ನನ್ಗೆ. ಇರ್ಲಿ ಬಿಡಿ. ಮಮ್ಮಿ ಮಮ್ಮಿ ಯಾಕೆ ಬರ್ಲಿಲ್ಲ? ಇರಿ, ನಾನು ಕರ್ಕೊಂಡ್ ಬರ್ತೀನಿ ಮಮ್ಮಿನ. ಇಲ್ಲಮ್ಮ, ಅವ್ಳು ಬರಲ್ಲ ಅಂತ ಬಿಡು, ಅವ್ಳಿಗೆ ಯಾಕೋ ತಲೆನೋವಂತೆ, ಅದಕ್ಕೆ ಬರಲ್ಲ ಅಂತ ಹೇಳಿದ್ಲು. ಬಾ, ನಾವು ಇಷ್ಟು ಜನ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ. ಸರಿ ರೆಡಿ ಆಯ್ತು. ದೀಪ್ತಿ, ಆಯ್ತು ಓಡೋಣ. ಮಾವ, ಆಯ್ತು ಬನ್ನಿ ಓಡೋಣ. ಅಯ್ಯಕ್ಕೆ ನೀವು ಇವತ್ತು ಸ್ಯಾರಿ ಉಟ್ಕೊಂಡ್ ಬರ್ತಾ ಇದ್ದೀರಾ? ನಿಮ್ಮ ಹತ್ರ ಪ್ಯಾಂಟ್ ಶರ್ಟ್ ಚೂಡಿದಾರ್ ಏನೂ ಇಲ್ವಾ? ಅದು ನನ್ನ ಹತ್ರ ಚೂಡಿದಾರ್ಗಳೆಲ್ಲ ಇದ್ದು, ಒಂದು 2 ಜೊತೆ ಏನೋ ಇದ್ದು, ಆದ್ರೆ ಅದು ಊರಲ್ಲೇ ಬಿಟ್ಟು ಬಂದ್ಬಿಟ್ಟಿದೀನಿ. ಮೊನ್ನೆ ಇಲ್ಲಿ ಅತ್ತೆಮ್ಮ ಎಲ್ಲ ಶಾಪಿಂಗ್ ಅಂತ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲಿ ಕೊಡ್ಸಾರೆ ಎಲ್ಲ ಮಂಡಿ ಗಂಟ ಬಿಟ್ಟು ಡ್ರೆಸ್ಗಳು. ಅದೆಂತೆಂತವನೋ ಕೊಡ್ಸಾರೆ, ಅದೆಲ್ಲ ಹಾಕೊಳಕ್ ನನಗೆ ಮುಜುಗರ ಆಯ್ತು ಕಣವ. ಅದಕ್ಕೆ ಅದನ್ನ ಯಾವ್ದನ್ನು ಹಾಕೊಂಡಿಲ್ಲ, ಸೀರೆನ ಉಟ್ಕೊಂಡ್ ಬಂದ್ಬಿಟ್ಟೆ. ಸೀರೆ ಉಟ್ಕೊಂಡ್ರೆ ಏನ್ ತೊಂದ್ರೆ ಇಲ್ವಲ್ಲ? ಅಯ್ಯೋ ಅದಕ್ಕೆ ಅಲ್ಲೆಲ್ಲ ಸೀರೆ ಗೀರೆ ಉಡಂಗಿಲ್ಲ. ಸರಿ ಬಿಡಿ, ಇವಾಗ ಅರ್ಜೆಂಟ್ ಏನು ಮಾಡಕ್ಕಾಗಲ್ಲ. ನೆನ್ನೆ ಆದ್ರೆ ಹೇಳಿದ್ರೆ ನೀವು ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತಿದ್ದೆ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, ನಂದೇ ಪ್ಯಾಂಟ್ ಶರ್ಟ್ ಕೊಡ್ತೀನಿ, ಹಾಕೋತೀರಾ? ಪ್ಯಾಂಟ್ ಶರ್ಟ್ ಹೆಣ್ಮಕ್ಳಾಗಿತ್ಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ನಮ್ಮೂರಲ್ಲಿ ಹಾಕೊಳಕ್ ಕೊಡ್ತಿರ್ಲಿಲ್ಲ. ಅದಕ್ಕೆ ನಂಗೂ ಮುಂಚೆ ಚಿಕ್ಕಳಿದ್ದಾಗ ಹಾಕೊಳಕ್ ಆಸೆ ಇತ್ತು, ಅದೇ ಜನ ಎಲ್ಲ ಏನಾರು ಅಂತಾರೆ ಅಂತ ಹಾಕೊಳ್ಳಿಲ್ಲ. ಈಗ ನಂಗೆ ಅದೆಲ್ಲ ಹಾಕೊಂಡ್ ಅಭ್ಯಾಸ ಇಲ್ಲ ಕಂಡಿತ್ತು, ನಂಗೆ ಅದೆಲ್ಲ ಬೇಡ. ಇದು ಸಾಕು, ಇದು ಚೆನ್ನಾಗೈತಲ್ಲ, ಬನ್ನಿ ಹೋಗೋಣ. ಬಿಡಮ್ಮ ದೀಪ್ತಿ, ಗೀತಾ ಸ್ವಲ್ಪ ಇನ್ನ ಹಳ್ಳಿ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ಅವಳಿಗೆ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೋದಕ್ಕೆ ಇಷ್ಟ ಆಗಲ್ಲ ಅನ್ಸುತ್ತೆ. ನೋಡೋಣ ಬಿಡು, ಬನ್ನಿ. ಈಗ ಪರವಾಗಿಲ್ಲ, ಇದೇ ಡ್ರೆಸ್ ಅಲ್ಲಿ ಬಾ ಅಮ್ಮ. ಸರಿ ಮಾವ, ಆಯ್ತು. ಇಲ್ಲಿ ನೋಡಿ ತಾತ, ಇಲ್ಲೊಂದ್ 2 ಫೋಟೋ ತಕೊಳ್ಳೋಣ. ಮಮ್ಮಿ ಮಮ್ಮಿ, ಇಲ್ಲೊಂದ್ 2-3 ಫೋಟೋ ತೆಗಿ ಮಮ್ಮಿ, ನಾವು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕೋಣ. ಎಲ್ಲರೂ ನನ್ ಫ್ರೆಂಡ್ಸ್ ಎಲ್ಲ ನೋಡಿ ಹೊಟ್ಟೆ ಉಳ್ಕೋಬೇಕು. ಹಾಕೋಣ ಹಾಕೋಣ, ನಡಿ ಆ ಕಡೆ ಹೋಗೋಣ. ಇವಿ ಇಲ್ಲಿ ಏನ್ ದೀಪ್ತಿ, ಈ ಪಾರ್ಟಿ ಜನ ಅವರಲ್ಲ. ಮತ್ತೆ ಈಗ ದಸರಾ ವೆಕೇಶನ್ ಸ್ಟಾರ್ಟ್ ಆಗಿದೆಯಲ್ಲ, ಮಕ್ಳಿಗೆಲ್ಲ ರಜಾ ಇರುತ್ತಲ್ಲ, ಹಂಗಾಗಿ ಎಲ್ಲರೂ ಮಕ್ಳು ಕರ್ಕೊಂಡು ಸ್ವಲ್ಪ ಗೇಮ್ಸ್ ಆಡ್ಕೊಂಡು ಎಂಜಾಯ್ ಮಾಡೋಣ ಅಂತ ಬರ್ತಾರೆ. ಹೌದಾ? ಸರಿ ಸರಿ. ದೀಪ್ತಿ, ನಾನು ಟಿಕೆಟ್ ತಗೊಂಡ್ಬಂದ್ಬಿಡ್ತೀನಿ. ಮೊದ್ಲೇ ಪ್ಲಾನ್ ಇದ್ದಿದ್ರೆ ಆನ್ಲೈನ್ ಎಲ್ಲ ಬುಕ್ ಮಾಡ್ಬಿಡ್ಬೋದಿತ್ತು. ಈಗ ರಶ್ ಬೇರೆ ಇದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಇರು, ಬೇರೆ ಏನಾದ್ರು ಆನ್ಲೈನ್ ಫೆಸಿಲಿಟಿ ಏನಾದ್ರು ಸಿಕ್ಕಿದ್ರೆ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ ಡ್ಯಾಡಿ, ನೀವು ಅದ್ರ ಬಗ್ಗೆ ಎಲ್ಲ ವರಿ ಮಾಡ್ಕೋಬೇಡಿ, ಯಾಕಂದ್ರೆ ನಾನು ಮೊದ್ಲೇ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಬರೋದು ಅಂತ ಫಿಕ್ಸ್ ಆಯ್ತಲ್ಲ, ಫಿಕ್ಸ್ ಆದ ತಕ್ಷಣ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಬಿಟ್ಟೆ ನಾನು, ಹಂಗಾಗಿ ಟಿಕೆಟ್ ತಗೊಳ್ಳೋ ಯೋಚನೆ ಇಲ್ಲ. ಹೌದಾ? ತುಂಬಾ ಒಳ್ಳೆ ಕೆಲಸ ಮಾಡಿದೀಯ ಮಕ್ಳೇ. ಇಲ್ಲಾದಿದ್ರೆ ಅಷ್ಟ್ ಜನದ ಮಧ್ಯದಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ದೀಪ್ತಿ, ಇದಕ್ಕೆ ದುಡ್ಡು ಕೊಟ್ಬಿಟ್ಟು ಬರ್ಬೇಕಾ? ಅದಕ್ಕೆ ದೊಡ್ಡವ್ರಿಗೆ ಇಷ್ಟ, ಚಿಕ್ಕ ಮಕ್ಳಿಗೆ ಇಷ್ಟ ಅಂತ ಒಂದು ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಅಷ್ಟು ಅಮೌಂಟ್ ಕೊಟ್ಬಿಟ್ಟು ನಾವು ಟಿಕೆಟ್ ತಗೊಂಡ್ ಬರ್ಬೇಕು, ಹಂಗೆ ಎಂಟ್ರಿ ಇಲ್ಲ.
ಹೌದಾ? ಎಷ್ಟು ಒಬ್ರಿಗೆ ಎಷ್ಟು? 55 ರೂಪಾಯಿ ತಗೋತಾರ? ಏನಕ್ಕೆ 50 ರೂಪಾಯ? ಅಯ್ಯೋ ಅದಕ್ಕೆ ನೀವ್ ಎಲ್ಲಿದ್ರೆ ಇನ್ನೂ 50 ರೂಪಾಯಿಗೆ ಏನು ಬರಲ್ಲ ಈಗಿನ ಕಾಲದಲ್ಲಿ. ಇದೆ ದೊಡ್ಡವ್ರಿಗೆ 1900 ಸಮಥಿಂಗ್ ಇದೆ, ಚಿಕ್ಕ ಮಕ್ಕಳಿಗೆಲ್ಲ 1200 ರೂಪೀಸ್ ಇದೆ. ಅದೆಂತದೋ 1000 ಅಂತೀಯಪ್ಪ, ಅದೇನೋ ನಂಗೆ ಅರ್ಥನೇ ಆಗೋದಿಲ್ಲ. ಕನ್ನಡದಲ್ಲಿ ಒಂಚೂರು ಹೇಳದಿತ್ತಿ. ಅದಕ್ಕೆ ಒಬ್ರಿಗೆ ಹತ್ತತ್ರ 2000 ರೂಪಾಯಿ ಆಗುತ್ತೆ ಒಬ್ರಿಗೆ ಟಿಕೆಟ್. ಏನೋ ಒಬ್ರಿಗೆ 2000 ರೂಪಾಯ? ಅಲ್ಲಿಗೆ 1 2 3 2 4 6000 ರೂಪಾಯಿ. ಮತ್ತೆ ನಮ್ಮ ಬಂಗಾರಮ್ಮಂಗೆ ಎಷ್ಟು ತಗೋತಾರೆ? ಅವಳಿಗೆ 1200 ರೂಪಾಯಿ. ಅದಕ್ಕೆ 6000, ಅದಕ್ಕೆ 1200 ಅಂದ್ರೆ 7200 ರೂಪಾಯಿ. ಬರೀ ಇದ್ರ ಒಳಗಡೆ ಹೋಗಿ ಟಿಕೆಟ್ಗೆ ಇಷ್ಟೊಂದು ದುಡ್ಡ? ಅವ್ವಾ ದೇವ್ರೆ, ಇಷ್ಟೊಂದು ದುಡ್ಡು ತಗೋತಾರೆ ಅಂದ್ರೆ ನಾನ್ ಬರ್ತಿರ್ಲಿಲ್ಲ ಬಿಡು ದೀಪ್ತಿ. ಅವ್ವಾ ದೇವ್ರೆ, ಏನೈತೆ ಅಂತದ್ ಇದ್ರೊಳಗಡೆ 2000 ರೂಪಾಯಿ ಒಬ್ರು ತಗೋತಾರೆ ಅಂದ್ರೆ ಏನಿರ್ಬೋದು ಅಂತ. ಅಯ್ಯೋ ಅದಕ್ಕೆ ಇದ್ರ ಒಳಗಡೆ ಏನು ಇರಲ್ಲ, ಸ್ವಲ್ಪ ವಾಟರ್ ಗೇಮ್ಸ್, ಡ್ರೈ ಗೇಮ್ಸ್, ಹಂಗೆ ಸ್ವಲ್ಪ ಆಟ ಆಡೋದೆಲ್ಲ ಇರ್ತವೆ. ಬನ್ನಿ, ನೀವೇ ನೋಡ್ತಿರಲ್ಲ, ಗೊತ್ತಾಗುತ್ತೆ ನಿಮ್ಗೆ. ನಾವು ಊಟ ತಿಂಡಿಗೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ರೆ ಅದು ಇನ್ನೂ ಒಂದು 500,000 ರೂಪಾಯಿ ಜಾಸ್ತಿನೇ ಬರುತ್ತೆ. ಆದ್ರೆ ನಾನು ಊಟ ತಿಂಡಿಗೆಲ್ಲ ಇನ್ಕ್ಲೂಡ್ ಮಾಡಿಲ್ಲ, ಬರೀ ಟಿಕೆಟ್ ಅಷ್ಟೇ ತಗೊಂಡಿದ್ದೀನಿ. ಮಧ್ಯಾಹ್ನ ಬೇಕಾದ್ರೆ ಇಲ್ಲೇ ರೆಸ್ಟೋರೆಂಟ್ ಇರ್ತವೆ, ಊಟ ಮಾಡ್ಕೊಂಡ್ಬಿಡೋಣ. ಊಟ ತಿಂಡಿಗೆ 1000 ರೂಪಾಯಿ ಎಕ್ಸ್ಟ್ರಾ ತಗೋತಾರೆ? ಅಯ್ಯೋ ದೇವ್ರೆ, 1000 ರೂಪಾಯಿ ಇಡೀ ಮನೆ ಮಂದಿ ಎಲ್ಲ 1 ತಿಂಗಳು ತಿನ್ಬೋದು. ಅಯ್ಯೋ ದೇವ್ರೆ, ಏನಪ್ಪಾ ಇಷ್ಟೊಂದು ದುಡ್ಡ? ಅಯ್ಯೋ ಹಿಂಗೆ ಹೇಳಿದೆ, ನೀನ್ ಮೊದ್ಲೇ ಹೇಳ್ಬೇಕಲ್ವಾ ದೀಪ್ತಿ, ಊಟ ತಿಂಡಿಗೆಲ್ಲ ಇಷ್ಟಕ್ಕೆ ದುಡ್ಡು ಹೇಳ್ತಾರೆ ಅಂತವ. ನಮ್ಮ ಮನೇಲಿ ಏನಾದ್ರು ಮಾಡಿ ಬಾಕ್ಸ್ ಹಾಕೊಂಡ್ ಬಂದ್ಬಿಡುವೆ, ಇಲ್ಲೇ ತಿನ್ಕೊಬಿಡ್ಬೋದಾಗಿತ್ತು ಎಲ್ಲರೂ ಕುತ್ಕೊಂಡು. ಅಯ್ಯೋ ಹಂಗೆಲ್ಲ ಏನಿಲ್ಲ ಅಕ್ಕೆ, ಇಲ್ಲೆಲ್ಲ ಊಟ ತಿಂಡಿ ಏನನ್ನು ಒಳಗಡೆ ತಗೊಳಕೋದಿಲ್ಲ, ಏನೇ ಇದ್ರು ಒಳಗಡೆನೆ ತಗೋಬೇಕು, ಅದು ರೂಲ್ಸ್. ಏನೋ ನಾವು ಊಟ ತಿಂಡಿ ತಗೊಂಡ್ಬರ್ಬಾರ್ದ ಇಲ್ಲಿಗೆ? ತಗೊಂಬತ್ತೆ ಅದೇ. ಮತ್ತೆ ಅವತ್ ನೋಡಿದ್ರೆ ಬಟ್ಟೆ ಅಂಗಡಿ ಅಲ್ಲಿ ಮಿನಿ ಲೈಟ್ ಹಚ್ಚಿದ್ರು, ಅದಕ್ಕೆ 1000 ರೂಪಾಯಿ 2000 ರೂಪಾಯಿ ಒಂದ್ ಬಟ್ಟೆ ಪೀಸ್ ಕೇಳ್ತಾರೆ. ಇಲ್ಲಿ ಏನು ಊಟ ತಿಂಡಿ ಏನು ತಗೊಂಡ್ ಬರ್ಬೇಡಿ, ಒಬ್ರಿಗೆ 1000 ರೂಪಾಯಿ ಕೊಟ್ಬಿಡಿ ಅಂತ ಹೇಳ್ತಾರೆ. ಅಯ್ಯೋ ಎಲ್ಲಿಗೆ ಹೋಯ್ತು ಆ ದುಡ್ಡಿಗೆ ಏನ್ ಬೆಲೆನೇ ಇಲ್ವಲ್ಲ ಅಂತ. ಸರಿ ಬಿಡಿಯಕ್ಕೆ ಅದೆಲ್ಲ, ನಾನು ನಡ್ರಿ ಒಳಗಡೆ ಹೋಗೋಣ. ತಾತ ನಾನು ನೀನು ಇಬ್ರು ಅದೇ ದೊಡ್ಡದು ವೀಲ್ ಐತಲ್ಲ ಅದ್ರಲ್ಲಿ ಆಟ ಆಡೋಣ. ಅಯ್ಯೋ ಮಕ್ಳೇ, ಅದು ಮಕ್ಳೆಲ್ಲ ಆಟ ಆಡ್ಬಾರ್ದು ಬಂಗಾರಿ, ಅದು ದೊಡ್ಡ ಅಷ್ಟೇ ಆಟ ಆಡೋದು, ನನ್ಗೂ ಆಗಲ್ಲ ನಿನ್ಗೂ ಆಗಲ್ಲ. ಯಾಕ್ ತಾತ, ನೀವು ದೊಡ್ಡವರು ಅಲ್ವಾ? ಹಂಗಲ್ಲ ಮಗ್ಲೇ, ನನ್ಗೆ ವಯಸ್ಸಾಗಿದೆಯಲ್ಲ, ನನ್ಗೆ ಅಷ್ಟು ಎತ್ತರಕ್ಕೆ ಹೋಗ್ಬಿಟ್ರೆ ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ ನಾನು ಅದ್ರಲ್ಲೆಲ್ಲ ಆಟ ಆಡಲ್ಲ. ಹೌದಾ ತಾತ? ಸರಿ ತಾತ, ಬೇರೆ ಆಟ ಆಡೋಣ ಬನ್ನಿ. ಅಯ್ಯೋ ಈ ಪಾಠ ಮಂದಿಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಅಲ್ಲ ಈ ಪಾರ್ಟಿ ದುಡ್ಡು ತಗೊಂಡ್ರು ಏನಾರು ಜನ ಬಂದಿರ್ತಾರಲ್ಲ ಇಲ್ಲಿಗೆ ಅಂತ. ಏನಪ್ಪ ನನ್ಗಂತೂ ಏನೂ ಅರ್ಥ ಆಯ್ತಿಲ್ಲ. ನಮ್ಮೂರಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ನೋಡ್ ಬನ್ನಿ ಅಂತ ಅಂದ್ರೆ ಯಾರಿಗೂ ಹೋಗಲ್ಲ. ಅಯ್ಯೋ 100 ರೂಪಾಯಿ ಇದ್ರೆ ಏನಕ್ಕಾದ್ರೂ ಬತ್ತಗ ಅಂತವ, ಅಂತದ್ರಲ್ಲಿ 1000 ರೂಪಾಯಿ ಕೊಟ್ಟು ಬಂದೈತಾರಲ್ಲ ಇಲ್ಲಿಗೆ ಅಂತ. ಸ್ವೀಟಿ, ಇಲ್ಲೊಂದೆರಡು ಫೋಟೋ ತಗೊಂಡ್ಬಿಡೋಣ? ಮಮ್ಮಿ ಆಯ್ತು. ದೀಪ್ತಿ, ನೀವು ಇಲ್ಲಿ ಫೋಟೋ ತಗೋತಾ ಇರಿ, ನಾನು ಒಂಚೂರು ವಾಶ್ರೂಮ್ಗೆ ಹೋಗ್ಬೇಕು, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಡ್ಯಾಡಿ, ಆಯ್ತು. ಎಲ್ಲಿ ಮಗಳೇ, ಈ ಕಡೆ ತಿರ್ಕಮ್ಮ. ಅಚ್ಚ ನೀವು ಬನ್ನಿ, ನೀವು ಅವ್ರ ಜೊತೆ ನಿಂತ್ಕೊಳ್ಳಿ, ಇನ್ನೊಂದೆರಡು ಫೋಟೋ ತೆಗಿತೀನಿ. ಅಯ್ಯೋ ನಂಗೆ ಈ ಪಟ ಗಿಟ ಎಲ್ಲ ಬೇಡ ಕಂದಿತ್ತಿ, ನೀವೇ ತಗೊಳ್ಳಿ. ಅಯ್ಯೋ ಇರ್ಲಿ ಬನ್ನಿ ಅದಕ್ಕೆ, ಯಾಕಂದ್ರೆ ಇವೆಲ್ಲ ಮೆಮೊರೀಸ್, ಇದೆಲ್ಲ ನಾವು ಮೊಬೈಲ್ ನಲ್ಲಿ ಫೋಟೋ ತೆಗಿಟ್ಕೊಂಡ್ರೆ ಯಾವಾಗಾದ್ರೂ ಬೇಜಾರಾದಾಗ ಅದನ್ನೆಲ್ಲ ರಿವೈಂಡ್ ಮಾಡ್ಕೊಂಡು ನೋಡ್ಬೋದು, ಅವಾಗ ನಮ್ಗೆ ಏನೋ ಒಂಥರ ಖುಷಿ ಬರುತ್ತೆ. ಬನ್ನಿ ನಿಂತ್ಕೊಳ್ಳಿ, ಪರವಾಗಿಲ್ಲ. ಅತ್ತೆ ಬನ್ನಿ ಅತ್ತೆ ಪ್ಲೀಸ್, ನನ್ ಜೊತೆ ಒಂದ್ ಫೋಟೋ ತೆಗಿಸ್ಕೊಳ್ಳಿ, ಬನ್ನಿ ಅತ್ತೆ ಪ್ಲೀಸ್. ಅದಕ್ಕೆ ಒಂಚೂರು ಸ್ಮೈಲ್ ಮಾಡಿ, ಸ್ಮೈಲ್ ಪ್ಲೀಸ್. ಅದಕ್ಕೆ ಏನ್ ಒಳ್ಳೆ ಈ ಕೋಲ್ಗೇಟ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಹಲ್ ಕಿರಿತಾರಲ್ಲ ಹಂಗ ಹಲ್ ಕಿರಿತಾ ಇದೀರಾ, ಸ್ಮೈಲ್ ಮಾಡಿ ಅದಕ್ಕೆ ಸಾಕು. ಈಗ ಚೆನ್ನಾಗಿದೆ. ಮಮ್ಮಿ ನೀವು ಬನ್ನಿ, ಎಲ್ಲರೂ ಒಟ್ಟಿಗೆ ತಗೊಳ್ಳೋಣ. ಇರು ಸೆಲ್ಫಿ ತಗೊಳ್ಳೋಣ. ಎಲ್ಲಿ ಇಲ್ಲಿ ನೋಡಿ ಎಲ್ಲರೂ. ವಾವ್ ಸ್ವೀಟಿ, ಫೋಟೋಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಡ್ಯಾಡಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಡ್ಯಾಡಿ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ. ಮಮ್ಮಿ ನಂಗೂ ತೋರ್ಸು ಮಮ್ಮಿ, ಫೋಟೋಸ್ ಹೆಂಗ್ ಬಂದಿದೆ ನೋಡ್ತೀನಿ. ಅಯ್ಯ ಮಮ್ಮಿ, ಇದ್ರಲ್ಲಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ, ಅತ್ತನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡು. ಆಯ್ತೇನ್ರಮ್ಮ ಫೋಟೋ ಗಿಟೋ ತಕೊಂಡು? ಆಯ್ತು ರೆಡಿ, ಬನ್ನಿ ನೀವು ಎಲ್ಲರೂ ಸೇರಿ ಫೋಟೋ ತಕೊಳ್ಳೋಣ. ಅಯ್ಯೋ ನಮ್ದೆಲ್ಲ ಯಾಕಮ್ಮ, ನೀವು ತಗೊಂಡಲ್ಲ ಸಾಕು, ಬನ್ನಿ ಹೋಗೋಣ, ಟೈಮ್ ಆಗ್ಬಿಡ್ತೀನ. ಇಲ್ಲಿ ನೋಡಮ್ಮ ಎಷ್ಟೊಂದ್ ಜನ ಇದಾರೆ, ಇಲ್ಲೇನಾದ್ರೂ ನಾವು ಟಿಕೆಟ್ ತಗೊಳಕ್ ನಿಂತ್ಕೊಂಡ್ಬಿಟ್ಟಿದ್ರೆ ಅಷ್ಟೇ, ಇವತ್ತೆಲ್ಲ ಇಲ್ಲೇ ನಿಂತಿರ್ಬೇಕಾಗಿತ್ತು. ಹೆಂಗೋ ನೀನ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ. ಹ್ಞೂ ಡ್ಯಾಡಿ, ನನಗೆ ಗೊತ್ತಿತ್ತು, ಯಾಕಂದ್ರೆ ನಾನು ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಾ ಇದ್ನಲ್ಲ ಅವಾಗ ಸಿಕ್ಕಾಪಟ್ಟೆ ರಶ್ ಇರೋದು. ಅದಕ್ಕೆ ನಾನು ಈಗ ದಸರಾ ವೆಕೇಶನ್ಸ್ ಬೇರೆ ಅಲ್ವಾ, ಹಂಗಾಗಿ ರಶ್ ಇರುತ್ತೆ ಅಂತಾನೆ ನಾನು ಆನ್ಲೈನ್ ಅಲ್ಲೇ ಬುಕ್ ಮಾಡಿದ್ದು. ಏನಮ್ಮ, ನೀವೇನಾದ್ರೂ ತಿಂಡಿ ತಿನ್ನೋದಾದ್ರೆ ಇಲ್ಲಿ ರೆಸ್ಟೋರೆಂಟ್ ಇದೆ ನೋಡಿ, ಇಲ್ಲೇ ತಿಂಡಿ ಮಾಡ್ಕೊಂಬಿಡಿ. ಡ್ಯಾಡಿ ಮನೇಲೆಲ್ಲ ತಿಂಡಿ ಮಾಡ್ಕೊಂಡ್ ಬಂದಿದ್ದೀವಿ, ಅದಕ್ಕೆ ನೀವೇನಾದ್ರೂ ತಿಂಡಿ ತಿಂತೀರಾ? ಅಯ್ಯೋ ಬೇಡ ಕಂದಿರ್ತಿ, ಇಲ್ಲೆಲ್ಲ ತುಂಬಾ ದುಡ್ಡು ಜಾಸ್ತಿ ಹೇಳ್ತಾರೆ, ಬೇಡ, ನಾನು ಹಸ್ಕೊಂಡಿದ್ರು ಪರವಾಗಿಲ್ಲ, ನಾನಂತೂ ಊಟ ಮಾಡಕ್ಕಲ್ಲ. ಒಳ್ಳೆ ಕತೆ ಅದಕ್ಕೆ ನಿಮ್ದು. ಸರಿ ಬನ್ನಿ ಹೋಗೋಣ. ನಾವು ಮೊದ್ಲು ಫ್ರೆಂಡ್ಸ್ ಎಲ್ಲ ಬರ್ತಿದ್ವಲ್ಲ ಅದಕ್ಕೆ, ಅದಿಲ್ಲೆಲ್ಲ
ಏನೋ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೋ, ಫೋಟೋಸ್ ತಗೋತಾ ಇದ್ದೋ, ಖುಷಿಯಾಗಿ ಆಟ ಆಡ್ತಾ ಇದ್ದೋ. ಹಾಗಾಗಿ ನಮ್ಗೆ ಇದೆಲ್ಲ ಬಂದ್ರೆ ಏನೋ ಒಂಥರ ಹಳೆ ಮೆಮೊರೀಸ್ ಎಲ್ಲ ಮತ್ತೆ ರೀಕಾಲ್ ಆಗ್ತಾ ಇರುತ್ತೆ. ಅಲ್ಲ ಕಂದಿತ್ತು, ಆ ಪಾರ್ಟಿ ದುಡ್ಡು ಕೊಟ್ಟು ಇಲ್ಲಿಗೆ ಬರುವಂತದ್ದು ಏನಿರ್ತದೆ? ಮನೇಲೆ ಇದ್ರೆ ಫ್ರೆಂಡ್ಸ್ ಜೊತೆ ಮಾತಾಡಕ್ಕಾಗೋದಿಲ್ವಾ? ಹಂಗಲ್ಲ ಅದಕ್ಕೆ ಈಗ ನೀವೇ ಬಂದಿದ್ದೀರಲ್ಲ, ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಬನ್ನಿ. ಇಲ್ಲಿ ನೋಡಿ ಅದಕ್ಕೆ ಇದು ಇದೆಯಲ್ಲ, ಇದು ವಂಡರ್ಲಾದ ಮ್ಯಾಪ್. ಯಾವ್ಯಾವ ಗೇಮ್ಸ್ ಯಾವ ಕಡೆ ಇದೆ, ಡ್ರೈ ಗೇಮ್ಸ್ ಯಾವ ಕಡೆ ಇದೆ, ವಾಟರ್ ಗೇಮ್ಸ್ ಎಲ್ಲ ಯಾವ ಕಡೆ ಇದೆ ಅಂತ ಎಲ್ಲ ಇದ್ರಲ್ಲಿ ಮ್ಯಾಪ್ ಅಲ್ಲಿ ಇರುತ್ತೆ. ಮ್ಯಾಪ್ ಇದೆಲ್ಲ ಎಲ್ಲ ನೋಡ್ಕೊಬಿಟ್ಟು ಹೋಗೋದಾ? ಅಯ್ಯೋ ಇಷ್ಟೇ ನೋಡೋದಕ್ಕೆ ನಾವು ಅಲ್ಲಿಂದ 2000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಬಂದ್ವಾ? ಅಯ್ಯೋ ಅದಕ್ಕೆ ಆತರ ಅಲ್ಲ ಅಲ್ಲ, ಇಲ್ಲಿ ಅದ್ರದ್ದು ಮ್ಯಾಪ್ ಇರುತ್ತಷ್ಟೇ, ಇನ್ನು ಆಟ ಆಡೋದೆಲ್ಲ ಒಳಗಡೆ ಇದೆ. ಬನ್ನಿ ಹೋಗೋಣ, ತೋರಿಸ್ತೀನಿ. ಗೀತಾ, ನೀನು ಯಾವತ್ತೂ ಈ ತರ ಬಂದಿಲ್ವಲ್ಲ, ಹಂಗಾಗಿ ನಿನ್ಗೆ ಗೊತ್ತಿಲ್ಲ ಕಣಮ್ಮ. ಇದೆಲ್ಲ ನಾನು ಆಟ ಆಡೋದಕ್ಕೆ ಎಲ್ಲ ಮಾಡಿರ್ತೇವೆ. ಬಾ, ನನ್ಗೆ ತೋರಿಸ್ತೀನಿ. ನಾನು ಆದಿನು ಬಾ ಅಂತ ಅಂದೆ, ನನ್ ಮಗ ನನ್ ಮಾತೇ ಕೇಳಿಲ್ಲ. ಬಿಡು, ಇನ್ನೊಂದ್ಸರಿ ಯಾವಾಗಾದ್ರೂ ಆದಿನು ನಿನ್ನ ಎಲ್ಲರೂ ಟ್ರಿಪ್ ಕಳಿಸ್ತೀನಿ. ಆಗ ಹೋಗ್ಬಿಟ್ಟು ಬರೋಂತೆ ಗಂಡ ಹೆಂಡತಿ ಇಬ್ರೇ. ಸರಿ ಮಾವ, ಆಯ್ತು. ಅತ್ತೆ ಇದ್ರ ಒಳಗಡೆ ಹೋದ್ರೆ ನಾವು ವಂಡರ್ಲಾ ವಾಟರ್ ಪಾರ್ಕ್ ಹೋಗ್ತೀವಿ. ನಾನು ಎಷ್ಟೊಂದು ಆಟ ಆಡ್ತೀನಿ ಗೊತ್ತಾ? ನೀವು ನನ್ ಜೊತೆ ಇರಿ, ನಾನ್ ನಿಮ್ಗೆ ಎಲ್ಲಾ ಆಟನ ಯಾವ ತರ ಆಟ ಆಡೋದು ಅಂತ ತೋರ್ಸ್ಕೊಡ್ತೀನಿ. ಸರಿ ಆಯ್ತು ಬಂಗಾರಿ, ನೀವೇ ನಂಗೆ ಹೇಳ್ಕೊಡ್ಬೇಕು, ನಂಗೆ ಇದೆಲ್ಲ ಗೊತ್ತಿಲ್ಲ. ಹೌದಾ? ಅಲ್ಲ ಅತ್ತೆ, ನೀವು ಚಿಕ್ಕವರಿದ್ದಾಗ್ಲೂ ನೀವೆಲ್ಲೂ ಆಟ ಆಡಕ್ ಹೋಗಿಲ್ವಾ ಈ ತರ? ನಿಮ್ ಊರಲ್ಲೆಲ್ಲ ವಾಟರ್ ಪಾರ್ಕ್ ಇರ್ಲಿಲ್ವಾ? ಇಲ್ಲಮ್ಮ, ನಮ್ಮೂರಲ್ಲಿ ಈ ತರ ಎಲ್ಲ ಏನಿರ್ಲಿಲ್ಲ. ನೀರಲ್ಲಿ ಆಟ ಆಡೋದು ಅಂದ್ರೆ ಕೆರೆ, ಬಾವಿ, ಸಣ್ಣ ಹುಡುಗರೆಲ್ಲ ಈಜಾಡ್ಕೊಳ್ಳವು. ನಾವೇನು ಮಾಡ್ತಿರ್ಲಿಲ್ಲ. ಒಂದಿಷ್ಟು ಪಾತ್ರೆ ಗೀತೆ ಇದ್ರೆ ಕೆರೆಲಿ ಹೋಗಿ ತೊಳ್ಕೊ ಬರವು, ಬಟ್ಟೆ ಗೀತೆ ಇದ್ರೆ ನಮ್ಮ ಅಮ್ಮವರೆಲ್ಲ ಒಗ್ಗೆ ಹೋಗರಲ್ಲ, ಜೊತೆಲಿ ಹೋಗವು, ಮೀನ್ ಹಿಡಿಯವು, ಹಿಂಗೆ ಇಷ್ಟೇ ನಾವ್ ಆಟ ಆಡ್ತಿದ್ದಿತ್ತು. ಹೌದಾ? ಸರಿಯತ್ತೆ. ದೀಪ್ತಿ, ಇದ್ ನೋಡಿ, ಇದು ಎಷ್ಟು ಚೆನ್ನಾಗೈತೆ ಪಾರ್ಕು. ಎಲ್ಲ ಎಷ್ಟೊಂದ್ ತರದ ಹೂಗಳಿದಾವೆ. ನನ್ಗಂತೂ ಈ ತರ ಹೂಗಳೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾನು ಈ ತರ ನಮ್ ಹೊಲದಲ್ಲೆಲ್ಲ ಗುಲಾಬಿ ಗಿಡ ಎಲ್ಲ ಹಾಕಿದ್ದೆ, ಅದು ಈ ತರ ಪಾರ್ಕ್ ನಾನು ಎಲ್ಲೂ ನೋಡಿಲ್ಲ ಬಿಡು ದೀಪ್ತಿ. ಅದಕ್ಕೆ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ ಇದೆಲ್ಲ? ಇಷ್ಟ ಅಂತ ಕೇಳ್ತಿದೀಯಲ್ಲ ದೀಪ್ತಿ, ತುಂಬಾ 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 ಇಷ್ಟ ಆಯ್ತು. ಮಮ್ಮಿ ಇದ್ರಲ್ಲಿ ನಾನು ಆಡ್ತೀನಿ ಮಮ್ಮಿ, ಬನ್ನಿ ಮಮ್ಮಿ ಆಟ ಆಡಕ್ ಹೋಗೋಣ. ಅತ್ತೆ ನೀವು ಬನ್ನಿ. ಬಂಗಾರಿ, ನನ್ಗಿದೆಲ್ಲ ನೋಡ್ತಾ ಇದ್ರೇನೆ ಭಯ ಆಗ್ತಿದೆ ಬಂಗಾರಿ. ನಾನು ಆಟ ಆಡಕ್ಕಾಗುತ್ತಾ? ಇಲ್ಲಪ್ಪ, ನಾನ್ ಆಟ ಆಡಲ್ಲ. ಏನು ಆಗಲ್ಲ ಅತ್ತೆ, ನಾನು ಚಿಕ್ಕ ಮಗು, ನಾನೇ ಆಟ ಆಡ್ತಾ ಇಲ್ವಾ? ನೀವ್ ಇಷ್ಟು ದೊಡ್ಡವರಾಗಿದ್ದೀರಾ, ನಿಮ್ಗೆ ಆಟ ಆಡೋದಕ್ ಭಯ ಅಂತಿರಲ್ಲ. ಏನು ಆಗಲ್ಲ, ಬನ್ನಿ, ನಾನು ಇರ್ತೀನಿ ನಿಮ್ ಜೊತೆಲಿ. ನನ್ ಕೈಲಾಗಲ್ಲಪ್ಪ, ನಂಗೆ ತುಂಬಾ ಭಯ, ಇದೆಲ್ಲ ಆಡಕ್ಕಾಗಲ್ಲ. ಬಿಟ್ಟು ನೀನ್ ಆಟ ಆಡ, ನಾನು ನೋಡ್ತಾ ಇರ್ತೀನಿ. ಅಲ್ಲದಿಕ್ಕೆ ಇದೇನಿದು ಹಿಂಗೆಲ್ಲ ಸುತ್ಕೊಂಡ್ ಬಂದೈತಲ್ಲ, ಇದ್ರೊಳಗಡೆ ಹೆಂಗ್ ಆಟ ಆಡೋದು? ಅದು ಒಂದು ಗಾಡಿ ಇರುತ್ತೆ, ಅದ್ರ ಮೇಲೆ ನಾವು ಕುತ್ಕೊಂಡ್ರೆ ಅದು ಎಲ್ಲ ಕಡೆನೂ ರೌಂಡ್ ಹಾಕೊಂಡು ಇದ್ರೊಳಗಡೆ ಬರುತ್ತೆ. ಹೌದಾ? ಯಪ್ಪ ದೇವ್ರೆ, ತಲೆ ಸುತ್ತ ಬರತ್ತಲ್ಲ ಇದ್ರೊಳಗಡೆ ಹಿಂಗೆಲ್ಲ ರೌಂಡ್ ಹಾಕೊಂಡ್ಬಂದ್ರೆ. ಯಪ್ಪ, ನನ್ಗಂತೂ ಇದೆಲ್ಲ ನೋಡ್ತಾ ಇದ್ರೆ ಭಯ ಆಗ್ತದೆ, ಇನ್ನು ಆಟ ಆಡೋದ್ರಿಂದ. ಹಂಗೇನಿಲ್ಲ, ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ಇರುತ್ತೆ, ಅವ್ರು ಬೆಲ್ಟ್ ಎಲ್ಲ ಹಾಕಿರ್ತಾರೆ, ನಾವೇನ್ ಬೀಳಲ್ಲ ಅದರಿಂದ. ಅಲ್ಲಿ ನೋಡಿ ಅದಕ್ಕೆ ಮೇಲೆ ಅಲ್ಲಿ ಬರ್ತಾ ಇದೆ ನೋಡಿ, ಅದೇ ತರ ಬರೋದು. ಅದೇ ಇಲ್ಲಿ ರೌಂಡ್ ಹಾಕೊಂಡು ಫುಲ್ ಒಂದ್ ರೌಂಡ್ ಬರುತ್ತೆ ನೋಡಿ. ಅವ್ರಿಗೆಲ್ಲ ಬೆಲ್ಟ್ ಹಾಕಿದ್ದಾರೆ, ಅವ್ರಿಗೇನು ಇಲ್ಲ ನೋಡಿ, ಆರಾಮಾಗಿ ಆಡ್ತಾ ಇದಾರೆ. ಅಯ್ಯಪ್ಪ ನೋಡಿ, ಆ ಪಾಟಿ ಕಿಚ್ಕೊತಾರಲ್ಲವ. ಅಯ್ಯಪ್ಪ, ನನ್ಗಂತೂ ಇದೆಲ್ಲ ನೋಡ್ತಾ ಇದ್ರೇನೆ ಭಯ ಆಯ್ತೈತೆ ಕಂಡಿತ್ತು. ಇದ್ ಬೇಡ, ಬೇರೆದೇನಾದ್ರೂ ಇದ್ರೆ ಆಡ ನೋಡಿ. ಇದ್ ನೋಡಪ್ಪ ದೀಪ್ತಿ, ಇದ್ ನೋಡು, ಇದ್ರ ಮೇಲೆ ಸುಮ್ನೆ ಕುತ್ಕೊಂಡ್ರೆ ಹಿಂಗ್ ಅಂತ ಹೋಗ್ಬೋದು ನೋಡು. ಇದ್ರಲ್ಲಿ ಆಟ ಆಡೋಣ ಇಲ್ಲವಾ? ಸರಿ ಅತ್ತೆ, ನೀವು ಬರ್ತೀರಾ ಅಲ್ವಾ? ಬನ್ನಿ, ಎಲ್ಲರೂ ಇದ್ರಲ್ಲಿ ಆಟ ಆಡೋಣ. ಸರಿ ಅತ್ತೆ, ಬನ್ನಿ. ಅತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಅಯ್ಯೋ ದೀಪ್ತಿ, ನಾನು ಈ ತರ ಅಂತ ಅನ್ಕೊಂಡಿರಲಿಲ್ಲ. ಅದು ಬರೀ ಅಲ್ಲಿ ಮಾತ್ರ ನೆಲದ ಮೇಲೆ ಹೋಗುತ್ತೆ ಅಂತ ಇದೇನಿದು ನೀರೋಗೆಲ್ಲ ಗೊತ್ತೈತೆ. ಇದೇ ಗೇಮ್ ನೋಡಿ, ಎಂಜಾಯ್ ಮಾಡಿ. ಅಯ್ಯೋ ಏನ್ ಖುಷಿನೋ ಏನೋ, ನನ್ಗಂತೂ ಜೀವ ಬಾಯಿ ಬಂದ್ ಕೂತೈತೆ. ಅತ್ತೆ ನೋಡಿ, ನಾನು ಹೆಂಗ ಆಡ್ತಾ ಇದ್ದೀನಿ. ಅಯ್ಯೋ ದೀಪ್ತಿ, ಅದ ಆಟ ಕರ್ಕೊಂಡು ಹೋಗಿದ್ದಲ್ಲ, ನನ್ಗಂತೂ ಜೀವನ ಬಾಯಿಗೆ ಬಂದ್ಬಿಟ್ಟಿತ್ತು ನೀರೊಳಗೆ. ಅಯ್ಯಪ್ಪ, ನಿಜವಾಗ್ಲೂ ನಾನು ಈ ತರ ಆಟ ಯಾವತ್ತೂ ಆಡಿರ್ಲಿಲ್ಲ. ಅಯ್ಯೋ ಅದಕ್ಕೆ ನೀವು ಇದೇ ಮೊದ್ಲು ಆಡ್ತಾ ಇರೋದಲ್ವಾ, ಅದಕ್ಕೆ ಅನಿಸ್ತಾ ಇದೆ. ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಬಿಡಿ. ಮಮ್ಮಿ ನಂದೊಂದು ಫೋಟೋ ತೆಗಿ ಮಮ್ಮಿ, ಇಲ್ಲ ವಿಡಿಯೋ ಮಾಡಿ ಮಮ್ಮಿ, ನಾನು ಇದ್ರಲ್ಲಿ ಆಟ ಆಡೋದನ್ನ. ಸರಿ ಸ್ವೀಟಿ, ಮಾಡ್ತೀನಿ. ದೀಪ್ತಿ, ಈ ಆಟಗಳು ನೋಡ್ತಿದ್ರೆ ನಾನು ತೆಗಿದ್ನೆ ಆಡ್ಬೇಕಾಗಿತ್ತು ಅಂತ ಅನಿಸ್ತದೆ. ಅದಕ್ಕೆ ಇದೆಲ್ಲ ಚಿಕ್ಕ ಮಕ್ಳು ಆಟ ಆಡೋದು, ನೀವ್ ಆಟ ಆಡೋದಲ್ಲ. ಬನ್ನಿ, ನಾವು ಆಟ ಆಡೋಣ, ಮಿಕ್ಸ್ ಇದಾವೆ. ಅಯ್ಯೋ ನೀನಂಗ ಅಂತೀಯಾ, ನಾವ್ ಆಟ ಆಡೋದು ಅಂತ ಕರ್ಕೊಂಡು ಕೂರಿಸ್ತೀಯಾ? ಅದ್ರಲ್ಲಿ ಕುತ್ಕೊಂಡ್ಬಿಟ್ಟು ಜೀವ ಎಲ್ಲ ಬಾಯಿಗೆ ಬಂದಿರ್ತದೆ. ಅದೇ ಥ್ರಿಲ್, ಅದಕ್ಕೆ ಅದ್ರಲ್ಲಿ ಆಟ ಆಡೋದ್ರೆ ಖುಷಿ ಸಿಗೋದು. ತಾತ ನೀವು ಬನ್ನಿ ತಾತ, ಆಟ ಆಡೋಣ. ಇಲ್ಲ ಮಗಳೇ, ನಾನ್ ಬರಲ್ಲ, ನೀವು ಆಟಾಡಿ ಸಾಕು. ಅತ್ತೆ, ಇದ್ರಲ್ಲಿ ಆಟ ಆಡಕ್ಕೆ ಎಷ್ಟು ಮಜವಾಗಿದೆ ಅಲ್ವಾ ಅತ್ತೆ? ಚೆನ್ನಾಗೇನೋ ಇದೆ. ಅದೇ 2000 ರೂಪಾಯಿ ಇಸ್ಕೊಬಿಟ್ರಲ್ಲ ಒಬ್ಬೊಬ್ರಿಗೆ, ಅದಕ್ಕೆ ಹೊಟ್ಟೆ ಉರಿತೈತೆ ಕಣ್ಮಗಳು. ಅಯ್ಯೋ ಅದಕ್ಕೆ ದುಡ್ಡು ಕೊಟ್ಟಿದ್ದು ಆಯ್ತು, ಬಂದಿದ್ದು ಆಯ್ತು, ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರಲ್ಲ, ಅದೆಲ್ಲ ಬಿಟ್ಟಾಕಿ. ಅದಕ್ಕೆ ಈಗ ಆಟ ಆಡಿ ಫುಲ್ ಎಂಜಾಯ್ ಮಾಡಿ. ಮತ್ತೆ ಸ್ವೀಟಿ, ಬಿಜ್ಜಿಗೆ ಕುತ್ಕೋ. ಮಮ್ಮಿ ಆಯ್ತು. ಮಮ್ಮಿ, ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಿನ್ನಮ್ಮಯ್ಯ ದೀಪ್ತಿ, ನನ್ ಬರೋದಿಲ್ಲ ದೀಪ್ತಿ. ನಾನು ಯಾವ ಆಟಕ್ಕೂ ಬರೋದಿಲ್ಲ, ನನಗೆ ಇದರಲ್ಲಿ ಜೀವನ ಹೋದಾಗ ಅನಿಸ್ತೈತೆ. ಮಮ್ಮಿ ತುಂಬಾ ಚೆನ್ನಾಗಿದೆ, ತುಂಬಾ ಮಜಾ ಬರ್ತಾ ಇದೆ ನನ್ಗಂತೂ.
ದೀಪ್ತಿ ನನ್ಗೆ ಇದ್ರಲ್ಲಿ ಆಡಕ್ಕೂ ಭಯ ಆಯ್ತೈತೆ ಕಣ್ಣಿಪ್ತಿ, ಎಲ್ಲಿ ಇರೋ ಬಿಡೋಗ್ಬಿಡ್ತೀನ ಅಂತ. ಅಯ್ಯೋ ಏನೂ ಆಗಲ್ಲ ಅದಕ್ಕೆ. ನಮ್ ಸ್ವೀಟಿ ನೋಡಿ ಎಷ್ಟ್ ಚಿಕ್ಕಳಾದ್ರೆ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ನೀವೆಲ್ಲಾನು ಭಯ ಎಲ್ಲ ತೆಗ್ದಾಕಿ ಫುಲ್ ಎಂಜಾಯ್ ಮಾಡಿ. ಆಗ್ತಿಲ್ಲ, ನನ್ಗಂತೂ ಆಗ್ತಾ ಇಲ್ಲ. ನಾನು ಎಲ್ಲಾದ್ರೂ ಹೋಗಿ ಕುತ್ಕೊಂಡ್ಬಿಡ್ತೀನಿ, ನನ್ ಕೈಲಿ ಇದೆಲ್ಲಾನು ಆಡಕ್ಕಾಗಲ್ಲ. ಬೇರೆ 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 ಕಾಪಾಡಪ್ಪ. ಅಯ್ಯಪ್ಪ ನನ್ ಜೀವನ ಬಾಯಿಗೆ ಬರ್ತೈತೆ. ಇವರೆಲ್ಲಾನು ಎಷ್ಟು ಆರಾಮಾಗಿ ಕೂತಾರೆ, ನನಗ್ ಮಾತ್ರ ಆಯ್ತಲ್ವಲ್ಲಪ್ಪ. ಬೇಡ ಅಂದ್ರೆ ಬಿಡೋದಿಲ್ಲ, ನಾನು ಎಳ್ಕೊಂಡ್ ಕೂರಿಸ್ಬಿಟ್ಟಾರೆ. ಆಯ್ತಲ್ಲ ದೇವ್ರೆ, ನೀನೇ ಕಾಪಾಡ್ಬೇಕು ಕಣಪ್ಪ. ನನ್ನ ಆಗಿದ್ದಾಗ್ಲಿ ಕಣ್ಣು ಮುಚ್ಕೊಂಡ್ ಕುತ್ಕೊಂಡ್ಬಿಡ್ತೀನಿ. ಅದಕ್ಕೆ ಅದಕ್ಕೆ ಆಯ್ತಾ, ಮುಗ್ದಾಯ್ತಾ? ಅಯ್ಯಪ್ಪ ನನ್ಗಂತೂ ಜೀವನ ಬಾಯಿಗೆ ಬಂದಿತ್ತು. ಬಾದಿತ್ತಿ ಮೊದ್ಲು ಹೋಗೋಣ ಬಾ, ಸಾಕು ಸಾಕು ಆಟ ಎಲ್ಲ ಸಾಕು, ಬಾ ಹೋಗೋಣ ಮೊದ್ಲು. ಅಯ್ಯೋ ಅತ್ತೆ, ನೀವು ಸುಮ್ನೆ ಸುಮ್ನೆ ಭಯ ಪಡ್ತಾ ಇದ್ದೀರಾ. ನೋಡಿ ತಾತನೂ ಆಡ್ತಿದ್ದಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ.